ನಮಸ್ಕಾರ, ನಾನು ವೀರೇಶ್ ಕರ್ಸಂಗ. ನೀವು ನೋಡ್ತಾ ಇದ್ದೀರಾ KB ನ್ಯೂಸ್, ಕರ್ನಾಟಕ ಬೀದರ್ ನ್ಯೂಸ್ ಕನ್ನಡ ಚಾನೆಲ್. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಬಾಜು ಒಂದು ಗಂಟೆ ಐತೆ, ಅದನ್ನು ಟನ್ ಅಂತ ಒತ್ತಿ ಬಿಡ್ರಿ. ನಮಸ್ಕಾರ, ನೀವು ನೋಡ್ತಿದ್ದೀರಾ KB ನ್ಯೂಸ್. ಬೀದರ್ ಜಿಲ್ಲೆ ಬಸವ ಕಲ್ಯಾಣ್ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳಿಗೆ ಚಳಿ ಬೀಳಿಸಿದ ಬಸವ ಕಲ್ಯಾಣ್ ಶಾಸಕರು ಶರಣು ಸಲ್ಗರ್ ಮಧ್ಯರಾತ್ರಿ ಶನಿವಾರ 12 ಗಂಟೆಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿದರು. ಅಲ್ಲೂ ಕೂಡ ಯಾರೂ ಡಾಕ್ಟರ್ಗಳು ಇರಲಿಲ್ಲ. ಹಾಯಾಗಿ ಮನೆಯಲ್ಲಿ ಮಲಗಿದರು. ಸಂಬಂಧಪಟ್ಟ ಡಾಕ್ಟರ್ ವೈಶಾಲಿ ಅವರಿಗೆ ಮಧ್ಯರಾತ್ರಿ 12 ಗಂಟೆಗೆ ಕಾಲ್ ಮಾಡಿ ಶಾಸಕರು ಕ್ರಮ ಕೈಗೊಂಡಿದ್ದಾರೆ. ಅದೇ ರೀತಿ ಆಸ್ಪತ್ರೆಯ ಮುಖ್ಯ ವೈದ್ಯರಾಗಿರುವ ಅಪರ್ಣಾ ಮಾನಂದ್ ಅವರಿಗೂ ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹೆರಿಗೆಗೆ ಬಂದ ಮಹಿಳೆಯರಿಗೆ ಚಿಕಿತ್ಸೆ ನೀಡಲು ಆಗುವುದಿಲ್ಲವೇ ಮೇಡಮ್ ಎಂದು ಚಳಿ ಬಿಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದರೆ ಸಂಬಂಧಪಟ್ಟ ಡಾಕ್ಟರ್ಗಳಿಗೂ ಹಾಗೂ ನಿಮಗೂ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿ ಶರಣು ಸಲ್ಗರ್ ಅವರು ಅಲ್ಲಿಂದ ಬಂದಿದ್ದಾರೆ. ಮತ್ತೆ ಸಿಗೋಣ ಹೊಸ ಸುದ್ದಿಯೊಂದಿಗೆ. ನೋಡ್ತಾ ಇರಿ KB ನ್ಯೂಸ್ ಬಸವ ಕಲ್ಯಾಣ್. ಇಲ್ಲಿ ಆ ನರ್ಸ್ಗಳು ಯಾರು? 3 ನರ್ಸ್ಗಳಿಗೆ ನೈಟ್ ಡ್ಯೂಟಿ ಯಾರು? ನೈಟ್ ಡ್ರೈವರ್ ನಂದು ಸರ್. ನಿಮ್ದು ಒಂದೇನಾ? ನಂದು ಇನ್ನೊಬ್ಬರು ಬ್ರದರ್ ಇದೆ ಸರ್. ಡೇದೊಳಗೆ ಎಷ್ಟು ಮಂದಿ ಇರುತ್ತೆ ಡ್ಯೂಟಿ? ಮಾರ್ನಿಂಗ್ ಇದ್ರು ಸರ್, ಆಫ್ಟರ್ನೂನ್ ಇದ್ರು, ನೈಟ್ ಇದ್ರು ಸರ್. ನೈಟ್ ಇನ್ನೊಬ್ಬರು ಇಲ್ಲ? ಇನ್ನೊಬ್ಬರು ಬ್ರದರ್ ಇದೆ ಸರ್. ಇದು ಅವರೆಲ್ಲ ಅಲ್ಲಿದೆ ಸರ್ ಒಳಗಡೆ. ಎಲ್ಲಿ? ಸರ್ ನಾನು ಫೋನ್ ಮಾಡಿದ್ದೆ, ಅವಾಗಲೇ ಸಿಸರಿನ್ ಪೇಷಂಟ್ ಕಡೆ ಅಲ್ಲಿ ಸಿಸರಿನ್ ಗೈನಕಾಲಜಿಸ್ಟ್ ಯಾರಲ್ಲಿ? ಗೈನಕಾಲಜಿಸ್ಟ್ ಡಾಕ್ಟರ್ ವೈಶಾಲಿ ಅಂತ ಫೋನ್ ಮಾಡ್ತೀನಿ ಸರ್. ಈ ಫೋನ್ ಮಾಡಿ ಈಗ ನೈಟ್ ಡ್ಯೂಟಿ ಅವ್ರದಿಲ್ಲ? ಇದೆ ಸರ್, ಅವರು ಅಲ್ಲಿ ಇರಲ್ಲ ಸರ್, ಅವರು ಇಲ್ಲಿ ಇರಲ್ಲ. ಏನು ಅವ್ರ ಹೆಸರು? ಡಾಕ್ಟರ್ ವೈಶಾಲಿ. ಇವತ್ತಿನ ಡ್ಯೂಟಿ ಎಷ್ಟಕ್ಕೆ ಬಂದು ಹೋಗ್ಯಾರ ಅವರು? 11:15 ಬಂದಿದ್ದಾರೆ ಸರ್. ಡಾಕ್ಟರ್ ವೈಶಾಲಿನ ಮೇಡಮ್ ಬರ್ತೀರಿ ಮೇಡಮ್? ಇಲ್ಲಿ ತಾನೇ ಈ ಫೋನ್ ತಾನೆ ಇಲ್ಲಿ ಫೋನ್ ಕೊಡ್ರಿ ಮೇಡಮ್ ಅವರೇ. ನಮಸ್ಕಾರ. ನಿಮ್ದು ಇವತ್ತು ಡ್ಯೂಟಿ ತಡ ಇವತ್ತು ಅಂದ್ರೆ ಏನು ಮನೆ ಹೋಗ್ಕೊಂಡಿರಲ್ಲ? ಯಾರು ಪರ್ಮಿಷನ್ ತೊಗೊಂಡೋಗಿರಿ ತಾವು? ಎಷ್ಟಕ್ಕೆ ಹೋಗಿರಿ? ಇಲ್ಲಿಂದ ಹಾಸ್ಪಿಟಲ್ ಅಂತ ಹೋಗಿ ಎಷ್ಟೊತ್ತಾಯ್ತು? ಹೌದು, 11 ಗಂಟೆಗೆ ಹೋಗಿರಿ. ಇಲ್ಲಿಂದ 11 ಗಂಟೆ ತನಕ ಇಲ್ಲೇ ಇದ್ರಿ. ಹಾಸ್ಪಿಟಲ್ಗೆ ಎಷ್ಟಕ್ಕೆ ಬಂದಿರಿ ತಾವು? 10:30 ಬಂದು ಅರ್ಧ ತಾಸು ಡ್ಯೂಟಿ ಮಾಡಿ ಹೋದ್ರಿ. ಎಷ್ಟು ಪೇಷಂಟ್ ಅಟೆಂಡ್ ಮಾಡಿರಿ ಇವತ್ತು ತಾವು? ಇವತ್ತು ಎಷ್ಟು ನಿಮ್ಮ ಡ್ಯೂಟಿ ಅವರ್ಸ್ ಒಳಗೆ ಎಷ್ಟು ಪೇಷಂಟ್ಗಳಿಗೆ ಅಟೆಂಡ್ ಮಾಡಿದ್ರಿ ತಾವು? 1-2 ಹೆಸರು ಹೇಳ್ರಿ, ಯಾವ ಪೇಷಂಟ್ಗಳಿಗೆ ನೋಡಿರಿ? 2 ಹೆಸರು ಹೇಳ್ರಿ ನಾನು. ನನಗೆ 2 ಯಾರು ಪೇಷಂಟ್ ಹೆಸರಿಗೆ ನೋಡಿರಿ, ಯಾರಿಗೆ ಟ್ರೀಟ್ಮೆಂಟ್ ಕೊಟ್ಟಿರಿ, 2 ಹೆಸರು ಹೇಳ್ರಿ. ನೀವು ಎಷ್ಟು ನೌಕರಿ ಚಲೋ ಮಾಡ್ತೀರ ಅಂತ ನನಗೆ ಗೊತ್ತಾದ ಈಗ. ಹಾ, ನೀವು ಅಷ್ಟೇ ಚಾಲು ಹೇಳ್ರಿ ಫೋನ್. ನೀವು ಫೋನ್ ಅಷ್ಟೇ ಚಾಲು ಇಡ್ರಿ. ನನಗೆ ಇವತ್ತೊಂದು ದಿವಸ ಅರ್ಧ ತಾಸು ನಾನು ಬರೋದು ನನಗೆ ಬೇಕಾಗಿಲ್ಲ. 24 ಗಂಟೆ ನೀವು ಡ್ಯೂಟಿ ಮಾಡಬೇಕಿಲ್ಲ. ನಿಮ್ಮ ಡ್ಯೂಟಿ ಅವರ್ಸ್ ಮಾಡೋದು ಅದು ಬೇಕು ನನಗೆ. ನೀವು 4 ಗಂಟೆ ಬರೋದೇನು ಹೇಳ್ತೀರಿ ತಾವು? ಗೊತ್ತಾಗ್ತದೆ ಮೇಡಮ್ ಅವರೇ, ನನಗೆ ಗೊತ್ತಾಗಲ್ಲ ಅಷ್ಟ. ನೀವೆಲ್ಲ ಇಲ್ಲೇನ್ ಕೆಲಸ ಮಾಡ್ಲತ್ತೀರಿ? ಇಲ್ಲೆಲ್ಲ ಬಂದು ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಕೆಲಸ ಮಾಡ್ಲತ್ತೀರಿ? ಮಾಡ್ಲತ್ತೀರಿ ಗೊತ್ತಾಗದ ಅಂತ ಹೇಳಿ ನಾನು ರಾತ್ರಿ ಏನೋ ಬನ್ನಿ, ನಾನು ಹುಚ್ಚಿಡ್ಬೋದ? ಇಲ್ಲೆಲ್ಲ ಹಳ್ಳಿಯಿಂದ ಬಡಗೇನು ಹೆಣ್ಮಕ್ಳು ಬರ್ತಾರಲ್ಲ,
ಅವ್ರಿಗೆ ನೀವು ಹೆದರ್ಸೋದು, ನಮ್ಮ ಹಾಸ್ಪಿಟಲ್ ಒಳಗೆ ಇದು ಡೆಲಿವರಿ ಆಗಲ್ಲ ತ್ರಾಸ ಅಂತ ಹೆದರ್ಸಿ ಅಕ್ಕ ಕಳಿಸ್ತಾ ಇದ್ದಿಲ್ಲ. खतरा पण त्या वाट जो असेल दिवस आज आपण सांगितलं ಮೇಡಮ್ ವೇಟ್ ಮಾಡಿ ಸ್ವಲ್ಪ, ಯಾವಾಗಲೇ ಹೋಗಿ ಬರ್ಬೋದು ಅಷ್ಟೇ. ಯಾಕೆ ಆರಾಮ್ ಪಗಾರ ಕೊಡತ್ತೀರಿ? ಅವ್ರಿಗೆ ಹೇಳೋದಿಲ್ಲ ಕೇಳೋದಿಲ್ಲ, ಅವ್ರು ಬೆಚ್ಚ ಹೋಗ್ಕೊಂಡ್ರೆ ಮನೆಯಾಗ ಯಾವಾಗ ಈಗ ಯಾಕಿಲ್ಲ ಮೇಡಮ್? ನಾವು ಹೊಟ್ಟಿನಂತಿಲ್ಲ, ಅವರು MLA ಬರ್ತಾನಂತ ಮನೆಗೆ ಹೋಗಿ ಮುಕ್ಕೊಂಡಾರ. ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿನಿ ನಾನು. ಚೀಫ್ ಮೆಡಿಕಲ್ ಆಫೀಸರ್ ಚಲೋರಪ್ಪ, ನನ್ನ ಆಸ್ಪತ್ರೆ ಇವತ್ತು ನಾಳೆ ಸುಧಾರಿಸ್ತ ಅಂತ ಹೇಳಿ. ಅಲ್ರಿ ರಾತ್ರಿ ಹಳ್ಳಿ ಬರ್ತಾರೆ ಹೆಣ್ಮಕ್ಕಳು, ಒಬ್ಬರು ಯಾರೋ ಒಂದು ಬೀಗು ತೆಲಿ ಗೇಟಿ ಕಾಣೋದು, ಒಬ್ಬರೇ ನಾ ಬಂದು ನೋಡಿ ನಾನು ಸುಮಾರು ಮಾಡಿದ್ದೇನೆ ನಿಮ್ಗೆ. ಹೆಂಗ್ರಿ ಮೇಡಮ್ ಇಲ್ಲಾಂದ್ರ ತಾವು ಎಷ್ಟು ಒಳ್ಳೆಯವ್ರು ಅಂತ ಹೇಳಿ ನಾವು ಭರವಸೆ ಇಟ್ಟಿವಿ ನಿಮ್ಮೆಲ್ಲ. ಇದು ನಮ್ ತಪ್ಪ ಮೇಡಮ್. ನಾಳೆ ಇಲ್ಲಿ ಯಾರು ಡ್ಯೂಟಿ ಇರ್ತದ ಆ ಡಾಕ್ಟರ್ಗಳು ಯಾವ ಟೈಮಿಗೆ ಬರ್ತಾರ, ರಿಜಿಸ್ಟರ್ಗಳು ಎಂಟ್ರಿ ಆಗಬೇಕು, ಎಷ್ಟು ಪೇಷಂಟ್ ನೋಡ್ತಾರ, ಆ ಪೇಷಂಟ್ ಹೆಸರ, ಊರ ಹೆಸರ, ಕೆಳಗವ್ರ ಮೊಬೈಲ್ ನಂಬರ್. ನಾಳೆ ನನಗೆ ಒಬ್ಬರು ತಪ್ಪಬಾರ್ದು ಅವ್ರು ನೋಡಿದ್ದು. ನನಗೆ OPD ಮಾಡಿ ನೋಡಲ್ಲ ನಾನು ಮೇಡಮ್. ನನಗೆ ಯಾರೋ OPD ಇದ್ರು ಡಾಕ್ಟರ್ ಹೇಳಿದ್ರು OPD ಮಾಡಿ ಎಲ್ಲ ನೋಡಿ ನನಗೆ OPD ಆದ. ಅದು ನಿರಂತರ ಪ್ರೊಸೆಸ್. ನಾಳೆ ಯಾರು ಡ್ಯೂಟಿ ಡಾಕ್ಟರ್ ಇರ್ತಾರೋ, ಡೇ ಇರಲಿ ಅಥವಾ ನೈಟ್ ಇರಲಿ, ನಾ ಬಂದಾಗ ಅವ್ರು ಎಷ್ಟು ಪೇಷಂಟ್ ನೋಡ್ತಾರೋ ನನಗೆ ಗೊತ್ತಾಗಬೇಕು ಮೇಡಮ್. ಅವ್ರು ಕಂಪಲ್ಸರಿ ಅವ್ರ ಹೆಸರು ಏನು, ಅವರು ಸರ್ನೇಮ್ ಏನು, ಊರೆವರು, ಮೊಬೈಲ್ ನಂಬರ್, ನಾನು 2 minutes ಬರಿಬಹುದು. ಡಾಕ್ಟರ್ ಬರಿಬೋದಲ್ಲ ಮೇಡಮ್? ನಾಳೆ ಇದು ಸೀರಿಯಸ್ ಅಟೆಂಡ್ ಮಾಡ್ಬೇಕು ಮೇಡಮ್. ಇವತ್ತಿಲ್ಲ, ಆ ಡಾಕ್ಟರ್ ಇಲ್ಲ, ಇವ್ರು ಯಾರಿಲ್ಲ, ಗೈನಕಾಲಜಿಸ್ಟ್ ಹಾಸ್ಪಿಟಲ್ ಒಳಗಿಲ್ಲ. ಡಾಕ್ಟರ್ ಸಂಗಮೇಶನ್ ಹರಾಕಡಿ ಇದ್ದೂರು ನಾವು ಈಗ ಹೋಗಿನಿ, ಬಟ್ ಪೇಷಂಟ್ ಇದ್ದಿಲ್ಲ ಅಲ್ಲಿ, ಚಿಂತೆ ಇಲ್ಲ ನಾನು ಎವ್ರಿ 2 days ನಾನೇ ಬರ್ತೀನಿ ಹಾಸ್ಪಿಟಲ್. ಅನಿವಾರ್ಯ ಅದ ನನಗೆ, ನಾನು ಹಳ್ಳಿ ಜನ ಸಲಕ್ಕೆ ನಂಗೆ ಬರೋದು ಅನಿವಾರ್ಯ ಅದ. ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ಇವತ್ತಿನ ಇವ್ರಿಗೆ ಇಲ್ಲಿಂದ ಡ್ಯೂಟಿ ನಾ ಇವ್ರಿಗೆ ಹೇಳಿನಿ, ಇವರೆಲ್ಲರೂ ಸೇರಿ ಪ್ರೈವೇಟ್ ಹಾಸ್ಪಿಟಲ್ ಕಳ್ಸಾರ. ನಮ್ಮ ಮನೆಗೆ ಕೊಡ್ತೀನಿ ಬರ್ದ ನಿಮ್ಗೆ ರೀಸೆಂಟ್ ಮನೆ ಹೇಳೋದು ನಾನು ಅಸೆಂಬ್ಲಿ ಮಾತಾಡೋದು ಮತ್ತೆ ಏನ್ ಮಾಡೋದು ಅಂತ ಹೇಳ್ತೀನಿ. ಯಾಕೆ ನಿಮ್ಗೆ ಭಯ ಇಲ್ಲ? ಹೆದರ್ಸ್ತಾರೆ ಅವರಿಗೆಲ್ಲ ಹಳ್ಳಿ ಮಂದಿ. ಇನ್ನ ಎಷ್ಟು ಚೀರ್ಬೇಕು ಮೇಡಮ್, ಒಳ್ಳೆ ನಾವು ಅರ್ಥ ಮಾಡ್ಕೊಳ್ಳಿ. ಎಷ್ಟು ನಾ ಇಲ್ಲ ಏನ್ ಮಾಡ್ಬೇಕು ನಾನು? ನಾಳೆ ನಾವು ಯಾರು ಡ್ಯೂಟಿ ಇರ್ತದ ರಿಜಿಸ್ಟರ್ಗಳಿಗೆ ಎಂಟ್ರಿ ಆಗ್ಬೇಕು ಮೇಡಮ್ ಅವರೇ. ಇಷ್ಟು ಹೆಸರು ನಾನು ಕಂಪಲ್ಸರಿ ನಿಮ್ಗೆ ಬೇಕು. ನಾ ಡೇದಾಗೂ ಬರ್ತೀನಿ, ರಾತ್ರಿನೂ ಬರ್ತೀನಿ, ನರ್ಸಿನಾಗೂ ಬರ್ತೀನಿ ಮೇಡಮ್. ಓಕೆನಾ? ಈಗ ಇವ್ರಂತೂ ಇಲ್ಲ ನೋಡಿ ಮೇಡಮ್, ತಾವೇನ್ ಮಾಡ್ತೀವಿ ಮೇಡಮ್ ಅವರೇ? ಹಲೋ, ತಾವು ಈಗ ಬರಲ್ಲ ಕಂಫರ್ಟೇಬಲ್ ಇದ್ದೀರಲ್ಲ, ಬರ್ಬೋದಲ್ಲ ನೀವು ಹಾಸ್ಪಿಟಲ್? ಬಂದ್ ಕೆಲಸ ಮಾಡಿ, ಬಂದ್ ನಿಮ್ದು ಎಷ್ಟು ಅವರ್ಸ್ ಅಷ್ಟದ ಕೆಲಸ ಮಾಡಿ. ನಾಳೆ ಈ ರೀತಿ ಆಗತ್ತಲ್ಲ ಮೇಡಮ್. ನಾಳೆ ನೀವು ಕಂಪಲ್ಸರಿ ಎಷ್ಟು ಪೇಷಂಟ್ ಅಟೆಂಡ್ ಮಾಡ್ತೀರಿ, ಅವ್ರ ಹೆಸರು, ಊರ ಹೆಸರು, ಸರ್ನೇಮ್, ಅವ್ರ ಮೊಬೈಲ್ ನಂಬರ್ ಇರ್ಬೇಕು ಕೇಳಿದ್ರೆ. ಗೊತ್ತಾಯ್ತಾ ಮೇಡಮ್? ಇವತ್ತು ತಪ್ಸೋಣ, ದಿನ ತಪ್ಸೋದು ಸರಿಯಲ್ಲ. ಇವತ್ತೇನು ಮಾಡಿರಲ್ಲ ತಪ್ಪು ಇನ್ನೊಂದ್ಸಲ ರಿಪೀಟ್ ಆಗಬಾರ್ದು. ಏನು ಹೇಳ್ಬೇಕ ಆಗ್ಯದ ಮಾಡ್ತಾನ ಆಗ್ಯದ. ಏನ್ ತಕ್ಲೀಫ್ ಇರೋದು ಈ ಸತಿ? ಏನ್ ತಕ್ಲೀಫ್ ಇಲ್ಲ. ಡಾಕ್ಟರ್ ಬರ್ತಾರೆ ಈ ಸತಿ 10 minute ಆಗ ಡಾಕ್ಟರ್ ಬರ್ತಾರೆ. ಡಾಕ್ಟರ್ ಬಂದ್ರೆ ತೋರಿಸ್ಬೋದು, ಹೆಣ್ಮಕ್ಳಿಗೆ ಖುಷಿ ತೋರಿಸ್. ಈಗ ಯಾವುದೇ ದಿನ ಒಂದು ರಾತ್ರಿ ಬಿ ಡಾಕ್ಟರ್ ಇಲ್ಲ ಅಂದ್ರೆ ನಾ 100% ಅವ್ರ ತಪ್ಪಲಾರ ನೋಡ್ತೀನಿ. ಕಂಪಲ್ಸರಿ ಇರ್ಬೇಕು. ನಿಮ್ಗೆ ಏನು ತ್ರಾಸ ಅಂದ್ರೆ ನನ್ನ ಮನೆಗೆ ಬರ್ಬೋದು. ನನ್ನ ಮನೆ ಇಲ್ಲೇ ನಾ ಯಾರು ಮೂರು ಇಸ್ಕೊಂಬ ಈಗ ರಾತ್ರಿ ನಾನೇ ಬರ್ತೇನೆ. ಏನ್ ಫರಕ್ ಬೀಳಲ್ಲ, ಬಂದು ಓಕೆನಾ?